ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಮಿಡ್ ನೈಟ್ ಡೆಲ್ಲಿ ರೀಚ್ ಆದ್ವಿ. ನೈಟ್ ಬಂದು ನಾವು ಇಲ್ಲಿ ಓಯೋ ಅವತಾರ್ ಹೋಟೆಲಲ್ಲಿ ಸ್ಟೇ ಆಗಿದ್ವಿ. 12 ಅವರ್ಸ್ ನಮಗೆ ಇರೋದಕ್ಕೆ ಅವಕಾಶ ಕೊಟ್ಟಿದ್ರು. ಇಲ್ಲಿ ಮಾರ್ನಿಂಗ್ ಆಗಿದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಂದು ನಾವು ಇವಾಗ ಚೆಕ್ಔಟ್ ಆಗಬೇಕು. ಈ ಹೋಟೆಲ್ ರೆಂಟ್ ಬಂದು ನಮಗೆ 2800 ರೂಪಾಯಿ ಆಯಿತು. ಚೈತ್ರ ಅವರು ರೆಡಿ ಆಗ್ತಾ ಇದ್ದಾರೆ ನೋಡಿ. ನಮ್ಮ ಔಟ್ಫಿಟ್ ಮೇಕಪ್ ಆಗಿಲ್ಲ, ಅವಳು ಮಾತ್ರ ಮೇಕಪ್ ಆಗ. ಅಮ್ಮ ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ. ಹಿಂಗೆ ಫುಲ್ ಮೇಕಪ್ ಆಗ ಫಸ್ಟು ಬಾಡಿ ಲೋಷನ್ ಹಾಕೋತೀನಿ. ಚಳಿ ಅಲ್ವಾ, ಬಾಡಿ ಲೋಷನ್ ಯೂಸ್ ಮಾಡಲೇಬೇಕು. ನಾವಂತೂ ರೆಡಿಯಾಗೈತಲೆ. ನಾವು ಇವಾಗ ರೆಡಿ ಆಗ್ತಾ ಇದ್ದೀವಿ. ಮಕ್ಳಿಗೆಲ್ಲ ಬಟ್ಟೆ ಇಕ್ಕಿ ಇವಾಗ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀವಿ. ಲೋಟಸ್ ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ಸ್ವಲ್ಪ ಹಂಗೆ ಅಪ್ಲೈ ಮಾಡಿದ್ರೆ ಸ್ವಲ್ಪ ಸನ್ ಬ್ಯಾನ್ ಆಗೋದು ಪ್ರೊಟೆಕ್ಟ್ ಆಗುತ್ತೆ ಅಂತ. ಪ್ರೈಮರ್, ಫೌಂಡೇಶನ್ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಉಡಾ ಬ್ಯೂಟಿ ಅವ್ರದ್ದು. ಸ್ವಲ್ಪ ಅಪ್ಲೈ ಮಾಡಿ ಮ್ಯಾಕ್ ಅವ್ರದ್ದು ಫೌಂಡೇಶನ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಬ್ಲೆಂಡರ್ ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಇಲ್ಲ ಫೇರ್ ಆ್ಯಂಡ್ ಲವ್ಲಿ ಈ ಥರದ್ದು ಯಾವುದಾದ್ರೂ ಕ್ರೀಮ್ನ ಸ್ವಲ್ಪ ಹಾಕ್ಕೊಂಡು ಇವಾಗ ಬ್ಲೆಂಡ್ ಮಾಡಿ ಈಗ ಸ್ವಲ್ಪ ಈ ಥರ ಹಾಕ್ಕೊಂಡು ಸೆಟ್ ಮಾಡಿಬಿಡಿ. ಈ ಥರ ಈ ಕಡೆ ಎಲ್ಲ ಕಿವಿ ಹತ್ರ ಸ್ವಲ್ಪ ಎಲ್ಲ ಈ ಥರ ಮೇಕಪ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಫೇಸ್ ಮಾತ್ರ ವೈಟ್ ಕಾಣಿಸ್ತಾ ಇರುತ್ತೆ, ಇಲ್ಲೆಲ್ಲ ಬ್ಲ್ಯಾಕ್ ಕಾಣಿಸುತ್ತೆ. ಅದಕ್ಕೆ ಸ್ವಲ್ಪ ಕಿವಿಗೆ ಕುತ್ತಿಗೆ ಹತ್ರ ಸ್ವಲ್ಪ ಮೇಕಪ್ ಮಾಡ್ಕೊಳ್ಳಿ. ಸೆಟ್ ಆಗಬೇಕು, ಸ್ವಲ್ಪ ಸೆಟ್. ಲ್ಯಾಕ್ಮಿ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಮೇಕಪ್ ಮಾಡ್ಕೊಳ್ಳೋಕ್ಕೆ. ಪಲ್ಲವಿ ಮೇಕಪ್ ಸ್ಟಾರ್ ಇಲ್ಲಿ ನೋಡಿ. ಈಗ ನಮ್ಮ ಅಣ್ಣ ಮೇಕಪ್ ಮಾಡ್ಕೊಳಕ್ ಬಂದವ್ರೆ. ರೆಡಿ ಆಗಿದ್ದೀವಿ ಇವಾಗ ನೋಡಿ. ನಾನು ಹೇರ್ ಸ್ಟೈಲ್ ಈ ಥರ ಮಾಡ್ಕೊಂಡಿದ್ದೀನಿ. ಇದು ಫ್ರೀ ಆಗಿ ಬಿಡಬೇಕು. ಈಗ ಸದ್ಯಕ್ಕೆ ಈ ಥರ ರೆಡಿ ಆಗಿದ್ದೀನಿ. ಈಗ ಸದ್ಯಕ್ಕೆ ಕ್ಲಿಪ್ ಹಾಕೋತೀನಿ ಮಕ್ಳ ಹತ್ರ ಇದಾಗಲ್ಲ ಅಂತ. ಏನು ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟೊಂದು ಜನ ಕೇಳ್ತಾ ಇದ್ರು, ಕರಿಮಣಿ ಸರ ಹಾಕೊಂಡಿದ್ಯಾ, ಚಿನ್ನದ ಚೈನ್ ಏನಾಯಿತು ಅಂತ. ನಾನು ಚೈತ್ರ ಊರಿಂದ ಬರಬೇಕಾದ್ರೇ ಕರಿಮಣಿ ಸರ ತರಿಸ್ಕೊಂಡಿದ್ದೆ. ಟ್ರಿಪ್ ಹೋಗ್ತಾ ಇದ್ದೀವಿ, ಟ್ರಾವೆಲಿಂಗ್ ಮಾಡ್ತೀವಿ, ಅಲ್ಲೆಲ್ಲ ಚಿನ್ನದ ಚೈನ್ ಹಾಕೊಳ್ದೇ ಇರೋದು ಒಳ್ಳೆಯದು. ಅದಕ್ಕೆ ನಾನು ಮನೆಯಲ್ಲೇ ಬಿಚ್ಚಿಟ್ಬಿಟ್ಟು ಬಂದಿದ್ದೆ. ಆಮೇಲೆ ಯಾರಾದರೂ ಅಷ್ಟೇ, ನೀವು ಟ್ರಿಪ್ ಹೋಗಬೇಕು, ಟ್ರಾವೆಲಿಂಗ್ ಮಾಡಬೇಕು ಅಂದ್ಕೊಂಡಿರೋರು ದಯವಿಟ್ಟು ಚಿನ್ನದ ಒಡವೆಗಳನ್ನೆಲ್ಲ ಹಾಕೊಳ್ಳೋಕೆ ಹೋಗಬೇಡಿ. ಎಲ್ಲ ಕಡೆನೂ ಅಷ್ಟೇ, ಡೆಲ್ಲಿಲಿ ಅಂತ ಅಲ್ಲ, ಎಲ್ಲ ಕಡೆನೂ ಕಳ್ಳರಿದ್ದೇ ಇರ್ತಾರೆ. ಅದರಲ್ಲೂ ಇವಾಗ ಊರಲ್ಲಂತೂ ಸರಗಳರ ಕಾಟ ಜಾಸ್ತಿನೇ ಆಗಿದೆ. ಎಲ್ಲಾದರೂ ಹೊಲ್ದತ್ರ ಹೋಗಿರೋ ಹೆಂಗಸರುಗಳು ಚೈನ್ ಕಿತ್ಕೊಂಡು ಹೋಗೋದು ರೋಡಲ್ಲಿ. ಆಮೇಲೆ ಬೆಂಗಳೂರಲ್ಲೂ ಇವಾಗ ಸರಗಳರ ಕಾಟ ಜಾಸ್ತಿನೇ ಆಗಿದೆ. ಅದಕ್ಕೆ ಒಬ್ಬಂಟಿಯಾಗಿ ಹೋಗೋ ಹೆಣ್ಮಕ್ಳು ದಯವಿಟ್ಟು ಚಿನ್ನದ ಒಡವೆಗಳನ್ನ ದೂರ ಟ್ರಾವೆಲಿಂಗ್ ಆಗಲಿ, ಟ್ರಿಪ್ ಹೋಗ್ಬೇಕಾದ್ರಾಗಲಿ, ಈಗ ಒಬ್ಬಂಟಿಯಾಗಿ ಎಲ್ಲಾದರೂ ಹೋಗ್ಬೇಕಾದ್ರೂ ದಯವಿಟ್ಟು ಚಿನ್ನದ ಒಡವೆಗಳನ್ನ ಹಾಕೊಳ್ಳೋಕೆ ಹೋಗಬೇಡಿ. ಚಿನ್ನದ ಒಡವೆ ಕಳೆದೋಗೋದಲ್ದೇ ನಿಮ್ಮ ಪ್ರಾಣಕ್ಕೆ ಹಾನಿ ಆಗ್ಬೋದು. ಅದರಲ್ಲೂ ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಅದಕ್ಕೆ ಈ ಮೂಲಕ ನನಗೆ ಹೇಳ್ಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಅದರಲ್ಲೂ ನನ್ನ ಹಸ್ಬೆಂಡ್ ಮೊದಲೇ ಹೇಳಿದರು, ಡೆಲ್ಲಿಲೆಲ್ಲ ಸ್ವಲ್ಪ ಕಳ್ತನ ಜಾಸ್ತಿನೇ ಇರುತ್ತೆ. ಅಲ್ಲೆಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ ಮತ್ತು ಟ್ರೈನಲ್ಲಿ ಜನರಲ್ ಬೋಗಿಲೆಲ್ಲ ಹತ್ತಿದಾಗ ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಚೈನು, ಪರ್ಸು, ಮೊಬೈಲು ಅದನ್ನೆಲ್ಲ ಹುಷಾರಾಗಿ ಇಟ್ಕೊಳ್ಳಿ ಅಂತ ಫಸ್ಟೇ ನಮಗೆ ಹೇಳಿದರು. ಅದಕ್ಕೆ ನಾನು ಯಾಕೆ ಬೇಕಪ್ಪ ಅಂದ್ಬಿಟ್ಟು ನಾನು ಚೈನ್ ಮನೇಲೇ ಬಿಚ್ಚಿಟ್ಬಿಟ್ಟು ಬಂದುಬಿಟ್ಟಿದ್ದೆ. ಸ್ವಲ್ಪ ಇವ್ರ ಮಾಮೂಲ್ ಥರ ಆಗಿದ್ದಾನೆ ಇವಾಗ. ಅವ್ರ ಮಾಮೂಲ್ ಥರನೇ ನಗಡೋದು ಹಿ ಅಂತ ಅಲ್ಲದ್ಯಾ. ಮಾಮೂಗೊಂದು ಮುತ್ತು ಅಂತ ಕೊಟ್ಬಿಡವ ಮಾಮೂಗೆ. ಹ್ಞೂ ಹಿಡ್ಕೊಳ್ಳಿ ಬತ್ತು. ಇವನೊಬ್ಬ ಮುತ್ಕೊಡೋ ಅಂದರೆ ಬೇಕಪ್ ಆಗುತ್ತೆ ಅಂತಾನೆ ನಮ್ಮ ಋಷಾಂಕು.
ಬೇಡ ಕೊಡಿದ್ ಕೊಟ್ಟ ತಿನ್ಸುರಿ ಅವ್ನಿಗೆ ತಡಿಯ ತಿನ್ಸ್ತದ ಮಾಮ ಕೊಟ್ಟಿಲ್ಲ ಚೆನ್ನಾಗಿರ್ತದೆ ಉಪ್ಪಿನಕಾಯಿ ಮೊಸರು ಕೊಡ್ತೀನಿ ಕೊಡ್ತೀನಿ ಮನೆ ಮಮ್ಮಿ ಎಲ್ಲದ ಬಾ ರೊಟ್ಟಿ ತಗೊಳ್ರಪ್ಪ ಯಾರು ರೊಟ್ಟಿ ಕೇಳಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ಹೋಟೆಲಿಗೆ ಬಂದಿದ್ದೀವಿ. ನಾವಿವಾಗ ರೂಮ್ನ ಖಾಲಿ ಮಾಡಬೇಕು. ನಮಗೆ ನೈಟ್ 12 ಗಂಟೆಗೆ ಬಂದಿದ್ದು, ಇವಾಗ ಬೆಳಿಗ್ಗೆ 12 ಗಂಟೆಗೆ ನಾವು ಖಾಲಿ ಮಾಡ್ತಾ ಇದ್ದೀವಿ. ಒಟ್ಟು ನಮಗೆ ಹೋಟೆಲ್ ರೂಮ್ ರೆಂಟ್ ಬಂದು 2800 ರೂಪಾಯಿ ಪೇ ಮಾಡಿದ್ವಿ. ಡೆಲ್ಲಿ ಟ್ರಿಪ್ ಮಾಡೋದಕ್ಕೆ ನಾವು ಇವಾಗ ಕಾರ್ ಬುಕ್ ಮಾಡಿದ್ದೀವಿ. ಮುಂದೆ ನೀವು ಯಾರಾದರೂ ಡೆಲ್ಲಿ ಟ್ರಿಪ್ ಮಾಡೋರಿಗೆ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಡೆಲ್ಲಿ ಟ್ರಿಪ್ ಮಾಡೋದಕ್ಕೆ ನಿಮಗೆ ಬಸ್ಗಳು ಅವೈಲೇಬಲ್ ಇರುತ್ತೆ ಮತ್ತು ಕಾರ್ಗಳು ಅವೈಲೇಬಲ್ ಇರುತ್ತೆ. ಬಸ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಫಸ್ಟು ಬಸ್ಸಲ್ಲಿ ನಿಮಗೆ ಒಬ್ಬರು ಟಿಕೆಟ್ಗೆ 350 ರೂಪಾಯಿ ಆಗುತ್ತೆ ಒಬ್ರಿಗೆ. ನೀವು 5 ಜನ ಹೋಗ್ತೀವಿ ಅಂದ್ರೂ ಬೇಕಾದ್ರೆ ಬುಕ್ ಮಾಡ್ಕೋಬೋದು ಒಂದೇ ಸಲ. ಒಬ್ರಿಗೆ ಪರ್ ಪರ್ಸನ್ 350 ರೂಪೀಸ್ ಚಾರ್ಜ್ ಮಾಡ್ತಾರೆ. 15 ಪ್ಲೇಸಸ್ನ ನಿಮಗೆ ತೋರಿಸ್ತಾರೆ. ಅಲ್ಲಿ ನಿಮಗೆ ಟೈಮಿಂಗ್ಸ್ ಕೂಡ ಇಟ್ಟಿರ್ತಾರೆ. ಒಂದು ಪ್ಲೇಸ್ಗೆ ಹೋದರೆ 1 ಅವರ್ ಇರುತ್ತೆ, ಒಂದೊಂದು ಪ್ಲೇಸಲ್ಲಿ 40 ಮಿನಿಟ್ಸ್ ಇಟ್ಟಿರ್ತಾರೆ, ಇನ್ನೊಂದೊಂದು ಪ್ಲೇಸಲ್ಲಿ ಒಂದು ಹಾಫ್ ಆನ್ ಅವರ್ ಇಟ್ಟಿರ್ತಾರೆ. ಆ ಥರ ನಿಮಗೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಈ ಪ್ಲೇಸಲ್ಲಿ ಬಸ್ ಬಂದು ನಿಂತಿರುತ್ತೆ, ನೀವು ಆದಷ್ಟು ಬೇಗ ನೋಡಿಕೊಂಡು ಎಲ್ಲ ಪ್ಲೇಸಸ್ ಕವರ್ ಮಾಡಿಕೊಂಡು ಬನ್ನಿ ಅಂತ ನಿಮಗೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಆ ಟೈಮಿಂಗ್ಸಲ್ಲೇ ಹೋಗಿ ನೀವು ಆ ಪ್ಲೇಸ್ಗೆ ಹೋಗಿ ಬಸ್ ಹತ್ತಬೇಕಾಗುತ್ತೆ. ಆ ಥರ ಇರುತ್ತೆ. ಆದರೆ ಪ್ಲೇಸಸ್ ಎಲ್ಲ ಚೆನ್ನಾಗಿ ಕವರ್ ಮಾಡಿಕೊಡ್ತಾರೆ. ಎಲ್ಲ ಪ್ಲೇಸಸ್ಸಲ್ಲೂ ತೋರಿಸ್ತಾರೆ ನಿಮಗೆ. ನನಗೆ ಬಸ್ಸೇನೆ ವರ್ತ್ ಅನ್ನಿಸ್ತು, ಯಾಕಂದರೆ ಎಲ್ಲ ಪ್ಲೇಸನ್ನು ಕವರ್ ಮಾಡ್ಬೋದು. ಈ ಟೈಮಿಂಗ್ಸಲ್ಲಿ ಕರೆಕ್ಟ್ ಟೈಮಿಂಗ್ಸ್ ಕೊಟ್ಟಿದ್ರೆ ನಾವು ಟೈಮ್ ವೇಸ್ಟ್ ಮಾಡೋಕ್ಕೋಗಲ್ಲ. ಎಲ್ಲ ಪ್ಲೇಸಲ್ಲೂ ಕರೆಕ್ಟ್ ಟೈಮ್ ಯುಟಿಲೈಸ್ ಮಾಡಿಕೊಂಡು ನಾವು ಟ್ರಿಪ್ ಮಾಡ್ಕೊಂಡು ಬರ್ಬೋದು ಅಂತ. ನನ್ನ ಹಸ್ಬೆಂಡು ಕಾರ್ ಬುಕ್ ಮಾಡಿದ್ರು. ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಾಕು, ಡೆಲ್ಲಿ ಟೂರ್ ಪ್ಯಾಕೇಜ್ ಅಂತ ನಿಮಗೆ ಬಸ್ಗಳು ಮತ್ತು ಕಾರ್ಗಳು ಅದರಲ್ಲೇ ಅವೈಲೇಬಲ್ ಇರುತ್ತೆ. ಆನ್ಲೈನಲ್ಲೇ ನೀವು ಬುಕ್ ಮಾಡ್ಬೋದು. ದಯವಿಟ್ಟು ಯಾರು ಮುಂಚೆನೇ ಪೇ ಮಾಡಿ ಅಂತ ಕೇಳ್ತಾರಲ್ಲ, ಅಲ್ಲೆಲ್ಲೂ ಪೇ ಮಾಡೋಕ್ಕೆ ಹೋಗಬೇಡಿ. ಫ್ರಾಡರ್ಸ್ ಇರ್ತಾರೆ, ನಿಮ್ಮ ದುಡ್ಡಿಗೆ ಮೋಸ ಆಗ್ಬೋದು. ನಾವು ಕಾರ್ ಬುಕ್ ಮಾಡಿದ್ರಿಂದ ನಾವು ಟ್ರಿಪ್ಪೆಲ್ಲ ಮುಗಿದ ಮೇಲೇ ಅವರಿಗೆ ಪೇ ಮಾಡಿದ್ದು. ಬಸ್ಸಲ್ಲಿ ಯಾವ ರೀತಿ ಅಂತ ಗೊತ್ತಿಲ್ಲ. ಟಿಕೆಟ್ ಬುಕ್ ಮಾಡೋದ್ರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ. ನೀವು ಒಂದ್ಸಲ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಟಿಕೆಟ್ ಬುಕ್ ಮಾಡಿ. ಫ್ರಾಡರ್ಸ್ ಇರ್ತಾರೆ, ಮುಂಚೆನೇ ಪೇ ಮಾಡಿಸ್ಕೊಂಡು ಆಮೇಲೆ ಕೈ ಎತ್ತಿಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ನಾವು ಹೊರಡ್ತಾ ಇದ್ದೀವಿ. ನಮಗೆ ಈ ಟ್ರಿಪ್ಪಲ್ಲಿ ನಮಗೆ ಕಾರ್ ಬುಕ್ ಮಾಡಿರೋದು 3000 ರೂಪಾಯಿ ಮಾಡಿದ್ದೀವಿ. 3000 ರೂಪೀಸ್ ಆಗಿದೆ ಕಾರ್ ಬಾಡಿಗೆ. ನನಗೆ ಕಾರ್ಗಿಂತ ಟ್ರಿಪ್ಪೆಲ್ಲ ಆದಮೇಲೆ ಅನ್ನಿಸ್ತು ಕಾರ್ಗಿಂತ ನಮಗೆ ಬಸ್ಸೇ ಚೆನ್ನಾಗಿತ್ತೇನೋ ಅಂತ. ಯಾಕಂದರೆ ಕಾರಲ್ಲಿ ಹೋಗಿದ್ದಕ್ಕೆ ಎಲ್ಲಿ ಬೇಕಲ್ಲಿ ಟೈಮ್ ವೇಸ್ಟ್ ಮಾಡಾಕಿದ್ವಿ. ಒಂದೊಂದು ಪ್ಲೇಸಲ್ಲೇ ತುಂಬ ಹೊತ್ತು ಕಳೆದ್ಬಿಟ್ವಿ. ನಮಗೆ ಪ್ಲೇಸ್ ಎಲ್ಲ ಕವರ್ ಮಾಡೋಕ್ಕೆ ಆಗಲಿಲ್ಲ. ಟೈಮಿಂಗ್ಸ್ ಕೊಟ್ಟಿದ್ದಿದ್ರೆ ಕರೆಕ್ಟ್ ಟೈಮಿಗೆ ಎಲ್ಲ ಪ್ಲೇಸಸ್ಸು ಕವರ್ ಮಾಡಿಕೊಂಡು ಒಂದು 15 ಪ್ಲೇಸ್ ಸುತ್ತಾಡ್ಕೊಂಬರ್ಬೋದಿತ್ತು. ನಾವು ಆ್ಯಕ್ಚುಲಿ ಹೇಳಬೇಕು ಅಂದರೆ ಡೆಲ್ಲಿಲಿ ಹೊರಟಿದ್ದೆ 12 ಗಂಟೆ. ನಮಗೆ ಕಾರ್ಗೆ ಟೈಮಿಂಗ್ಸ್ ಇದ್ದಿದ್ದು ಒಂದು 6 ಅವರ್ಸ್ ಅಷ್ಟೇ. 80 ಕಿಲೋಮೀಟರ್ಸ್ ಕರ್ಕೊಂಡು ಹೋಗ್ತೀನಿ. ನೀವು ಎಲ್ಲಿ ಬೇಕಾದರೂ ಸುತ್ತಾಡ್ಬೋದು. ನೀವು ಬೇಗ ಪ್ಲೇಸಸ್ ಕವರ್ ಮಾಡಿದ್ರೆ ನಾನು ಒಂದು 10-15 ಪ್ಲೇಸಸ್ನ ನಾನು ತೋರಿಸ್ತೀನಿ ಅಂತ ಹೇಳಿದರು. ಆದರೆ ನಮ್ಗೆ ಅನಿಸಿದ ಪ್ರಕಾರ ಕರೆಕ್ಟಾಗಿ ನಾವು ಸುತ್ತಾಡೋಕ್ಕಾಗಲಿಲ್ಲ. ಯಾಕಂದರೆ ಒಂದು ಕಡೆ ಊಟಕ್ಕೆ ನಿಲ್ಲಿಸಿದ್ವಿ, ಮತ್ತು ಒಂದೊಂದು ಪ್ಲೇಸಲ್ಲೇ ಮಕ್ಕಳನ್ನೆಲ್ಲ ಕರ್ಕೊಂಡು ಸುತ್ತಾಡೋ ಹೊತ್ತಿಗೆ ನಮಗೆ ಒಂದೊಂದು ಪ್ಲೇಸಲ್ಲೇ ಒಂದು 2 ಅವರ್ ಕಳೆದಿದ್ದೀವಿ ಅಂತ ಹೇಳ್ಬೋದು. ಡೆಲ್ಲಿಲಿ ಕರೆಕ್ಟಾಗಿ ಒಂದು 3 ಪ್ಲೇಸ್ ಅಷ್ಟೇ ನಾವು ಕವರ್ ಮಾಡಿದ್ದು. ಸುಮ್ಮನೆ ನಾವು ಕಾರ್ ಬುಕ್ ಮಾಡಿದ್ದು ವೇಸ್ಟ್ ಅನಿಸ್ತು. ಯಾಕಂದರೆ ಫುಲ್ಲು ಪ್ಲೇಸಸ್ ಕವರ್ ಮಾಡೋಕ್ಕಾಗಲಿಲ್ವಲ್ಲ ಅಂತ ಅದೊಂದು ಡಿಸಪಾಯಿಂಟ್ ಆಯಿತು. ನಾನು ಸಜೆಸ್ಟ್ ಮಾಡೋದು, ದಯವಿಟ್ಟು ನೀವು ಯಾರಾದರೂ ಟ್ರಿಪ್ ಮಾಡಬೇಕು ಅಂದಿದ್ರೆ ಬಸ್ಸಲ್ಲೇ ನೀವು ಹೋಗಿ. ಕಾರ್ ಬುಕ್ ಮಾಡಿದ್ರು ನೀವು ಇಲ್ಲ ಕರೆಕ್ಟ್ ಟೈಮಿಗೆ ನಾವು ಮ್ಯಾನೇಜ್ ಮಾಡ್ತೀವಿ, ಒಂದೊಂದು ಪ್ಲೇಸಸ್ ಎಲ್ಲ ಟೈಮ್ ವೇಸ್ಟ್ ಮಾಡಲ್ಲ ಅನ್ನೋದಾದರೆ ನೀವು ಆರಾಮಾಗಿ ಕವರ್ ಮಾಡ್ಬೋದು. ನಾವು ಕಾರ್ ಬುಕ್ ಮಾಡಿದ್ವಿ. ಆ ಕಾರಲ್ಲಿ ನಮಗೆ 80 ಕಿಲೋಮೀಟರ್ಸ್ ಒಟ್ಟು 6 ಅವರ್ಸ್ ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಈ 6 ಅವರ್ಸ್ ಟೈಮಿಂಗ್ಸಲ್ಲಿ ನಾವು 15 ಪ್ಲೇಸಸ್ನು ಬೇಕಾದರೆ ಕವರ್ ಮಾಡ್ಬೋದು. ಅವ್ರು ಕರ್ಕೊಂಡು ಹೋಗ್ತಾರೆ. ನಾವು ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರಿಗೇನು ವೇಸ್ಟ್ ಆಗಲ್ಲ. ಅವ್ರು ಬೇಕಾದ್ರೆ ಆರಾಮಾಗಿ ಕಾರಲ್ಲಿ ವೆಯ್ಟ್ ಮಾಡ್ಕೊಂಡು ಕೂತಿರ್ತಾರೆ. ನಾವು ಯಾವಾಗ ಬರ್ತೀವಿ ಆವಾಗ ಅವ್ರು ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಮುಂಚೆನೇ ನೀವು ಕಾರ್ ಬುಕ್ ಮಾಡೋದಾದರೆ ನೀವು ಇಷ್ಟು ಟೈಮಿಂಗ್ಸಲ್ಲಿ ನಾವು ಈ ಪ್ಲೇಸ್ನ ನೋಡಿ ಕವರ್ ಮಾಡ್ತೀವಿ ಅಂದ್ಕೊಂಡು ಆದಷ್ಟು ನೀವು ಪ್ಲೇಸಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ನೀವು ಕಾರ್ ಬಾಡಿಗೆ ಕಟ್ಟಿದ್ದು ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಆದಷ್ಟು ಪ್ಲೇಸಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂದ್ರೂ ನಾವು 6 ಅವರ್ಸಲ್ಲಿ ಒಂದು 10-15 ಪ್ಲೇಸಸ್ನ ನೋಡ್ಬೋದಿತ್ತು. ನಾವೇ ಎಲ್ಲ ಕಡೆನೂ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿಕೊಂಡೇ ಹೋಗ್ಬಿಟ್ವಿ. ಅದಕ್ಕೆ ನಾವು 4 ಪ್ಲೇಸ್ನ ಕವರ್ ಮಾಡಿದ್ದು ಅಷ್ಟೇ.
ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಯಾರಾದರೂ ಟ್ರಿಪ್ ಮಾಡೋರಿದ್ದರೆ ಆದಷ್ಟು ಪ್ಲ್ಯಾನ್ ಮಾಡಿಕೊಂಡು ಟ್ರಿಪ್ ಮಾಡಿ ಎಲ್ಲ ಪ್ಲೇಸನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡಿ. ನಮ್ಗೆ ಏನೆಲ್ಲ ಫಾಲ್ಟ್ ಆಯಿತು ನಾವು ಟ್ರಿಪ್ ಹೋದಾಗ ಏನೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗಲಿ, ಮುಂದೆ ಯಾರು ಟ್ರಿಪ್ ಪ್ಲ್ಯಾನಿಂಗ್ ಮಾಡೋರು ಮಾಡಲಿ ಅಂತ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಅಷ್ಟೇ. ಬನ್ನಿ ನಮ್ಮ ಟ್ರಿಪ್ ಜರ್ನಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇಷ್ಟು ಜನ ಇವಾಗ ಫುಲ್ ಓಲ್ ಡೇ ಟ್ರಿಪ್ಪು 15 ಪ್ಲೇಸಸ್ ತೋರಿಸ್ತಾರಂತೆ. ಇವ್ರದ್ದು ಕಾರ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಫುಲ್ ಓಲ್ ಡೇ ಹೇಗಿರುತ್ತೆ ನೋಡೋಣ ಬನ್ನಿ. ಟ್ರಿಪ್ ಸ್ಟಾರ್ಟ್. ಅಂಡರ್ ಪಾಸಿಂದ ನೋಡಿ, ಅಂಡರ್ ಪಾಸಿಂದ ಬಂದು ಇಲ್ಲಿ ಅಂಡರ್ ಪಾಸಲ್ಲಿ ಒಳಗಡೆಯಿಂದ ಹೋಗ್ತಾ ಇದ್ದೀವಿ. ಬಿರ್ಲಾ ಟೆಂಪಲ್ ಅಲ್ವಾ ರೀ? ಸದ್ಯಕ್ಕೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಟ್ರಿಪ್ ವ್ಲಾಗೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.